ಚಿಕನ್ನ ಕಲಸಿಟ್ಟು ಮಸಾಲೆ ಹುರಿದ್ರೆ ಚಿಕನ್ ಗೀ ರೋಸ್ಟ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಬೋದು, ಬಟ್ ನಾನು ಬೆಲ್ಲ ಹಾಕ್ತಾ ಇಲ್ಲ, ಯಾಕೆಂದರೆ ಸಾಂಬಾರು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟೇ. ಏನು ಫುಲ್ಲು ಏನು ರೋಸ್ಟ್ ಏನು ಮಾಡೋದು ಬೇಡ. ತುಂಬ ಈಸಿ ಮಾಡೋದು, ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಕನ್ ಗೀ ರೋಸ್ಟ್ನ ಮಾಡ್ತಾಯಿದ್ದೀನಿ. ಪ್ರತಿ ಸಲ ಚಿಕನ್ ಸಾಂಬಾರು, ಗೊಜ್ಜು, ಕಬಾಬು, ಬೇರೆ ರೀತಿ ಚಿಕನ್ ಕರಿಗಳನ್ನ ಮಾಡಿದ್ದೆ. ಬಟ್ ಇವತ್ತು ನಾನು ಚಿಕನ್ ಗೀ ರೋಸ್ಟ್ನ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಚಿಕನ್ ಗೀ ರೋಸ್ಟ್ಗೆ ನಾನು ಏನೇನು ಐಟಮ್ ಇಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ. ಚಿಕನ್ನು ಇಲ್ಲಿ ಮಸಾಲೆಗೆ ಒಂದು 4 ಗುಂಟೂರು ಮೆಣಸಿನ್ಕಾಯಿ, ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ನೆನೆಸಿದ್ದೀನಿ. ಮತ್ತು ಇಲ್ಲಿ ಇದು ರುಬ್ಬೋದಕ್ಕೆ 1 ಸ್ಪೂನು ಧನಿಯಾ, ಚಕ್ಕೆ, ಲವಂಗ, 1 ಚಕ್ರ ಮೊಗ್ಗು, 2 ಏಲಕ್ಕಿ, ಮೆಣಸು, ಜೀರಿಗೆ, 1/4 ಟೀ ಸ್ಪೂನ್ ಸೋಂಪು, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು 4 ರಿಂದ 5 ಗೋಡಂಬಿ, ಮತ್ತು ಇದು ಮೆಣಸು. ಇದಿಷ್ಟು ಫ್ರೈ ಮಾಡಿಕೊಂಡು ನಾವು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡಬೇಕು. ಚಿಕನ್ನ ನಾವು ನೆನೆಸಿಡಬೇಕು ಒಂದು 10 ರಿಂದ 15 ನಿಮಿಷ. ಅದಕ್ಕೆ ಒಂದು ಸ್ವಲ್ಪ ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/4 ಟೀ ಸ್ಪೂನ್ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಹಾಕಿ ಇವಾಗ ನಾವು ಚಿಕನ್ನ ಫಸ್ಟು ನೆನೆಸಿಡೋಣ. ನೆನೆಸಿಟ್ಬಿಟ್ಟು ಆಮೇಲೆ ನಾವು ಮಸಾಲೆನೇ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಪೇಸ್ಟ್ ಮಾಡೋಣ. ಚಿಕನ್ನ ನಾನು ಮ್ಯಾರಿನೇಷನ್ ಮಾಡಿ ಇಡ್ತಾ ಇದ್ದೀನಿ. ಚಿಕನ್ ಹಾಕ್ತಾಯಿದ್ದೀನಿ. ಇಲ್ಲೊಂದು 1/4 kg ಚಿಕನ್ ಇದೆ. ಅರಶಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. 1 2 ಸ್ಪೂನು ಗಟ್ಟಿ ಮೊಸರನ್ನ ಹಾಕ್ತಾಯಿದ್ದೀನಿ. ಇವಾಗ ನಾನು ಇದಕ್ಕೆ ಚಿಕನ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡೋಣ. ಇವಾಗ ಹಾಕಿರೋ ಮಸಾಲೆ ಎಲ್ಲ ನೀಟಾಗಿ ಹಿಡ್ದು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಇದನ್ನು. ಅಷ್ಟರಲ್ಲಿ ನಾನು ಮಸಾಲೆನೆಲ್ಲ ಫ್ರೈ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಬರೋಣ. ಮಸಾಲೆ ಫ್ರೈ ಮಾಡೋದಕ್ಕೆ ಬಾಣಲಿ ಇಟ್ಟಿದ್ದೀನಿ. ಎಣ್ಣೆ ಹಾಕೇನೂ ಉರಿತಾ ಇಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿಕೊಂಡು ನಾನು ನೀಟಾಗೆ ಪೌಡ್ರ್ ಮಾಡಿಕೊಂಡು ಮೆಣಸಿನ್ಕಾಯಿ ಹಾಕಿ ಇನ್ನೂ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಬನ್ನಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟೇ. ಏನು ಫುಲ್ಲು ಏನು ರೋಸ್ಟ್ ಏನು ಮಾಡೋದು ಬೇಡ. ಸ್ವಲ್ಪ ಅದ್ರದ್ದು ಮಸಾಲೆ ಘಮ ಬಂದರೆ ಸಾಕು. ಹುಣಸೆಹಣ್ಣು ಹಾಕಿಲ್ಲ, ಹುಣಸೆಹಣ್ಣ ಹಾಗೆ ಹಾಕ್ಕೊಂಡು ಇಲ್ಲೇನಿದ್ರು ಬರೀ ಮಸಾಲ ಐಟಮ್ಸ್ ಮಾತ್ರ ಇರೋದು. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಘಮ ಬರೋವರೆಗೂ ಪೌಡ್ರ್ ಮಾಡೋಣ. ಆಗಿದೆ ನೋಡಿ, ಬೆಚ್ಚಗಾಗಿ ಮಸಾಲೆ ಎಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಸಾಕು, ಜಾಸ್ತಿ ಸೀಸಬಾರ್ದು. ಸೀದ್ರೆ ಸ್ಮೆಲ್ಲು ಬೇರೆ ಬರುತ್ತೆ ಮತ್ತು ಟೇಸ್ಟು ಕೂಡ ಬೇರೆ ಬರುತ್ತೆ. ಕೆಂಪಗಾಗಿದೆ. ಮೆಣಸಿನ್ಕಾಯಿ ಜೊತೆಗೆ ನೀರು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಅದು ಪೇಸ್ಟ್ ಆಗೋಲ್ಲ. ಸೊ ಫಸ್ಟು ನಾನು ಇದನ್ನು ಡ್ರೈ ರೋಸ್ಟ್ ಮಾಡಿರೋದನ್ನು ಫಸ್ಟು ಫೈನಾಗಿ ಪೌಡ್ರ್ ಮಾಡ್ತೀನಿ. ನೀಟಾಗಿ ಪೌಡ್ರ್ ಆಗಿದೆ. ಇವಾಗ ಇದಕ್ಕೆ ನಾನು ಹುಣಸೆಹಣ್ಣು ಮತ್ತು ನೆನೆಸಿರೋಂಥ ಮೆಣಸಿನ್ಕಾಯಿ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ತೀನಿ. ನೆನೆಸಿರೋಂಥ ನೀರನ್ನೇ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಬೋದು, ಬಟ್ ನಾನು ಬೆಲ್ಲ ಹಾಕ್ತಾಯಿಲ್ಲ, ಯಾಕೆಂದರೆ ಸಾಂಬಾರು ಸ್ವೀಟ್ ಆದರೆ ಮನೇಲಿ ತಿನ್ನಲ್ಲ. ಖಾರ ಹುಳಿ ಉಪ್ಪು ಎಲ್ಲ ಇದ್ರೇ ನಮ್ಮ ಮನೇಲಿ ಜಾಸ್ತಿ ಇಷ್ಟಪಡೋದು. ಸೊ ಅದಕ್ಕೆ ನಿಮಗೆ ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರ ತಿನ್ನೋರು ಹಾಗೆ ಮಾಡ್ಕೋಬೋದು. ನಾನು ಬೆಲ್ಲ ಹಾಕ್ತಾಯಿಲ್ಲ. ಇವಾಗ ನುಣ್ಣಗೆ ಇದನ್ನು ಪೇಸ್ಟ್ ಮಾಡೋಣ. ಮಸಾಲೆನ ನುಣ್ಣಗೆ ಪೇಸ್ಟ್ ಮಾಡಿ ತೊಗೊಬಂದಿದ್ದೀನಿ. ಫುಲ್ ಕಲ್ಲರು ತುಂಬ ಚೆನ್ನಾಗಿದೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಇವಾಗ ನಾನು ಚಿಕನ್ಗೆ ಒಗ್ಗರಣೆ ಮಾಡೋಣ. ಒಗ್ಗರಣೆ ಚಿಕನ್ ಗೀ ರೋಸ್ಟ್ ಅಂತ ಮಾಡ್ತಾಯಿದ್ದೀವಿ. ಗೀನೇ ತೋರಿಸಿರ್ಲಿಲ್ಲ ನೋಡಿ, ಗೀ ಇಲ್ಲಿದೆ. ಮಸಾಲೆ ಹುರಿದಿದ್ದು ಮತ್ತು ಚಿಕನ್ನ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ. ಚಿಕನ್ನ ಕಲಸಿಟ್ಟು ಮಸಾಲೆ ಹುರಿದ್ರೆ ಚಿಕನ್ ಗೀ ರೋಸ್ಟ್ ರೆಡಿ ಆಗುತ್ತೆ. 10 ನಿಮಿಷಕ್ಕೆ ಚಿಕನ್ ಗೀ ರೋಸ್ಟ್
ರೆಡಿಯಾಗಿ ನಾವು ತಿನ್ಬೋದು. ಬ್ಯಾಚುಲರ್ಸು ಆರಾಮಾಗಿ ಮಾಡ್ಬೋದು. ಮತ್ತು ಡೈಲಿ ಚಿಕನ್ನಲ್ಲಿ ನಾವು ವೆರೈಟಿ ಮಾಡ್ಕೊಂಡು ತಿಂದಿರ್ತೀವಿ, ಒಂದೇ ಥರ ಟೇಸ್ಟ್ ತಿಂತಾನೇ ಇರ್ತೀವಿ. ಬಟ್ ಇದು ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಒಗ್ಗರಣೆ ಮಾಡೋದಕ್ಕೆ ನಾನು ಬಾಣಲೆ ಇಟ್ಟ ಇವಾಗ ತುಪ್ಪ ಹಾಕ್ತಾಯಿದ್ದೀನಿ. ಬರೀ ತುಪ್ಪನೇ ಹಾಕಿದ್ರೆ ಅದು ಚಿಕನ್ದು ಮುಕ್ಕೊಡ್ದಂಗೆ ಆಗುತ್ತೆ. ಸೊ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನಿವಾಗ ಮಸಾಲೆ ಹಾಕಿ ಫ್ರೈ ಮಾಡೋಣ, ಎಣ್ಣೆ ಬಿಡೋವರೆಗೂ. ಮಸಾಲೆ ಎಣ್ಣೆಲಿ ನೀಟಾಗಿ ಫ್ರೈ ಆಗಿ ಎಣ್ಣೆ ಬಿಡಬೇಕು. ಎಣ್ಣೆ ಬಿಡಲಿ, ಮಸಾಲೆ ನೀಟಾಗಿ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ಚಿಕನ್ ಹಾಕೋಣ. ಚಿಕನ್ಗೆ ಆಲ್ರೆಡಿ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿರೋದ್ರಿಂದ ಈರುಳ್ಳಿ ಏನೂ ಹಾಕೋದು ಬೇಡ. ಕಲಸಿಟ್ಟಿರೋ ಚಿಕನ್ನ ಮಸಾಲೆ ಜೊತೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದು ಬೆಂದರೆ ಚಿಕನ್ ಗೀ ರೋಸ್ಟು ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಮತ್ತು ಇದು ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ. ಮತ್ತು ಇಡ್ಲಿ, ದೋಸೆ, ನೀರು ದೋಸೆಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ ಇದಕ್ಕೆಲ್ಲ. ಮತ್ತು ಸೈಡ್ ಡಿಶ್ಶಾಗೂ ಕೂಡ ಸ್ಮೆಲ್ಲು ತುಪ್ಪದ್ದು ಅಂತಾರೆ. ನಮ್ಮ ನಾಗೇಂದ್ರನಿಗೆ ತುಂಬ ಇಷ್ಟ. ಅವಾಗ ನಾವು ಏನೇ ನಾನ್ ವೆಜ್ ಅಡುಗೆ ಮಾಡಿದ್ರು ಅವ್ರನ್ನ ನೆನ್ಸ್ಕೊತಾ ಇರ್ತೀವಲ್ಲ ಅಶ್ವಿನಿ. ಎಣ್ಣೆ ಬಿಟ್ಟು ಮಸಾಲೆ ಎಲ್ಲ ಬೆಂದು ನೀಟಾಗಿ ಎಣ್ಣೆ ತುಪ್ಪ ಎಲ್ಲ ನೀಟಾಗಿ ಬಿಟ್ಟಿದ್ದೆ. ಇದಕ್ಕೆ ಚಿಕನನ್ನು ಹಾಕ್ತಾ ಇದ್ದೀನಿ. ಇವಾಗ ಚಿಕನ್ ಹಾಕಿದ್ದೀನಿ. ಚಿಕನ್ಗೆ ಮಸಾಲೆ ಎಲ್ಲ ನೀಟಾಗಿ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಂಗೆ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡಿ ಮಸಾಲೆನ ಹೌದು ಅಶ್ವಿನಿ, ಚಿನ್ನ ಅಶ್ವಿನಿ ತುಂಬ ಘಮ್ ಅಂತ ಇದೆ. ತುಂಬ ಈಸಿ ಮಾಡೋದು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ನಾವು ಮಾಡಿದ್ದು ತುಂಬ ಚೆನ್ನಾಗೈತೆ, ಸ್ಮೆಲ್ಲಲ್ಲೇ ಬರ್ತೈತೆ. ಇವಾಗ ಇದು ನೀಟಾಗೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ನಯನ ಜಾಸ್ತಿ ಮಾಡ್ತಿರ್ತಾಳೆ, ನಾಗೇಂದ್ರನಿಗೆ ತುಂಬ ಇಷ್ಟ ಅಂತ. ನಾವು ನಾರ್ಮಲಾಗಿ ನೋಡಿ ಇಲ್ಲೂ ಕೂಡ ರೆಸಿಪಿಗೆ ಅಂತ ಮಾಡಿದ್ದು ನೋಡಿ. ಚಿಕನ್ ಗ್ರೀನ್ ಚಾಪ್ಸ್ ಮಾಡ್ತಾ ಇರ್ತೀನಲ್ಲ, ಅದು ರೆಡಿಯಾಗಿದೆ. ಇದು ನಾವು ರೆಸಿಪಿ ಶೂಟ್ಗೆ ಅಂತ ಸ್ವಲ್ಪ ಚಿಕನ್ ತೊಗೊಂಡು ಮಾಡ್ತಾ ಇರೋದು. ಚಿಕನ್ ಗೀ ರೋಸ್ಟು ತುಂಬ ಚೆನ್ನಾಗಿ ಅರೋಮಾ ಬರ್ತಾ ಇದೆ. ಇವಾಗ ಇದು ನೀಟಾಗಿ ಚಿಕನ್ಗೆ ಮಸಾಲೆ ಎಲ್ಲ ಹಿಡಿದು ಎಣ್ಣೆ ಬಿಡಲಿ, ಅಲ್ಲಿವರೆಗೂ ಪ್ಲೇಟನ್ನು ಮುಚ್ಚಿ ಬೇಯಿಸೋಣ. ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ವಾವ್, ಇದನ್ನು ಫುಲ್ ಡ್ರೈ ಬೇಕಾದರೆ ಫುಲ್ ಡ್ರೈ ರೋಸ್ಟ್ ಮಾಡ್ಬೋದು. ಬಟ್ ನಾವು ಶೇಮಿಯಾ ಜೊತೆ ತಿನ್ನೋದಕ್ಕೆ ಮಾಡ್ಕೊತಾ ಇದ್ದೀವಿ. ನೀವು ಕೂಡ ಚಪಾತಿ, ಪೂರಿ, ನೀರು ದೋಸೆ ಇದಕ್ಕೆಲ್ಲ ಬೇಕು ಅಂತ ಅಂದರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು. ಇನ್ನೂ ಬೇಕಾದರೆ ತಿಳುಗು ಕೂಡ ಮಾಡ್ಕೊಬೋದು. ಬಟ್ ನಮಗೆ ಇಷ್ಟು ಸಾಕು. ಸೊ ಅದಕ್ಕೆ ಇವಾಗ ನಾವು ಇದನ್ನು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ ಕೊಡೋಣ. ಇಲ್ಲಿ ಶೇಮಿಯಾ ಕೂಡ ರೆಡಿಯಾಗಿದೆ. ನಾವು ಶೇಮಿಯಾ ಜೊತೆ ತಿನ್ನೋದಕ್ಕೆ ಇದನ್ನು ಇಷ್ಟು ತಿಕ್ಕಾಗಿ ಮಾಡ್ಕೊಂಡಿದ್ದೀವಿ. ಸಾಕು, ನಿಮಗೆ ಯಾವ ರೀತಿ ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ. ಇವಾಗ ಇದನ್ನು ನಾವು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡೋಣ. ಆಫ್ ಮಾಡ್ತೀನಿ ಇವಾಗ. ಗೀ ರೋಸ್ಟ್ ರೆಡಿಯಾಗಿದೆ, ಶೇಮಿಯಾನು ಕೂಡ ರೆಡಿಯಾಗಿದೆ. ಇವಾಗ ನಾವು ಚಿಕನ್ ಗೀ ರೋಸ್ಟ್ನ ಶೇಮಿಯಾ ಜೊತೆ ತಿನ್ನೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ನಾನು ಮಾಡಿ ಚಿಕನ್ ಗೀ ರೋಸ್ಟ್ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್.